ಸುಚೇಂದ್ರ 10 ಹೆಜ್ಜೆ ಆ ಕಡೆ. ಅಣ್ಣ ಸ್ವಲ್ಪ ಹಾಗೆ ಬೇಜಾರು ಮಾಡ್ಕೊಬೇಡ. ಏನ್ ಬಂದಿದ್ದ? ಸದಾನಂದ ಬಂದಿದ್ದಾನಂತೆ. ವಿಷಯ ಗೊತ್ತಾಯ್ತು, ಮನ್ಸು ತಡೀಲಿಲ್ಲ, ನೋಡೋಣ ಅಂತ ಬಂದೆ. ಇಲ್ಲೇ ಇದ್ದ, ಈಗ ತಾನೇ ಎಲ್ಲೋ ಹೋದ. ಹೌದಾ? ಹಾಗಾದ್ರೆ ನನ್ನನ್ನೇ ಹುಡ್ಕೊಂಡು ಹೋಗಿರ್ಬೇಕು. ನಾನು ಬರ್ತೀನಿ. ಸುಚೇಂದ್ರ, ಸದಾನಂದ ನಿನಗೆ ತುಂಬಾ ಆತ್ಮೀಯ. ಅವನಿಷ್ಟು ದಿನ ಎಲ್ಲಿದ್ದ, ಏನಾಗಿತ್ತು ಅಂತ ವಿಚಾರಿಸಿ ಹೇಳ್ತೀಯ? ಕೆಲವು ವಿಷಯಗಳನ್ನ ತಂದೆ ತಾಯಿ ಹತ್ರ ಹೇಳ್ಕೊಳಲ್ಲ. ನಾವೆಷ್ಟು ಕೇಳಿದ್ರು ಅವ್ನು ಬಾಯಿ ಬಿಡ್ತಿಲ್ಲ ಕಣ. ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಿರ್ಬೋದಲ್ವಾ? ಹೇಳ್ತೀಯಾ? ನನಗೂ ಆಗಿರೋ ಸಮಸ್ಯೆಗಳನ್ನ ಹೇಳ್ಕೊಳಕ್ಕೆ ಅವಕಾಶ ಕೊಡ್ತೀರಾ ಕೇಶವನಾಥ ಪ್ರಭುಗಳೇ? ಆಶಯ ಅವಕಾಶಗಳೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತಲ್ಲ ಸದಾನಂದ ಗಂಗೋತ್ರಿ ಘಟ್ಟದ ನದಿಯಲ್ಲಿ. ಬದುಕಿ ವಾಪಸ್ ಬಂದ್ಬಿಟ್ಟಿದ್ದಾನಲ್ಲ ಅನ್ನೋ ಭಯಕ್ಕೆ ಮಾತಾಡ್ತಿದ್ದೀರಾ? ಸುಚೇಂದ್ರನ್ನ ಒಂಟಿಯಾಗಿ ಬಿಟ್ಟು ಪ್ರವಾಹಕ್ಕೆ ಧುಮುಕೋ ಧೈರ್ಯ ಇಲ್ಲ ನನಗೆ. ನಾನು ನಿನಗೆ ಏನನ್ನು ಕೊಡಬೇಕಾದ್ದಿಲ್ಲ, ನೀನು ನನಗೇನನ್ನು ಕೊಡಬೇಕಾದ್ದಿಲ್ಲ. ಹೊರಡು. ರಂಪ ಆಗೋದು ಬೇಕಿಲ್ಲ ನನಗೆ. ಪ್ರಾಪ್ತಿಯಾಗೋ ಭಾಗ್ಯ ಇದ್ರೆ ದಕ್ಕತ್ತೆ. ನೀವು ಸಿಂಹಾಸನ ಏರಿ, ಅದ್ರ ಬಗ್ಗೆ ನಮ್ಮ ಕುಟುಂಬದವ್ರಿಗೆ ಯಾವುದೇ ಈರ್ಷೆ ಇಲ್ಲ. ಆದ್ರೆ ನಮ್ಮ ಬೆನ್ನುಗಳನ್ನ ಮೆಟ್ಲುಗಳು ಅಂತ ಭಾವಿಸ್ಕೊಂಡು ಅದ್ರ ಮೇಲೆ ಹೆಜ್ಜೆ ಇಡಬೇಡಿ. ನೀವು ಮಾಡಿದ ದ್ರೋಹಕ್ಕೆ ನಿಮಗೆ ಉತ್ತರ ಕೊಡಲೇಬೇಕಾಗಿದೆ. ಏನು ಮಾಡಬಲ್ಲೆ ನಿನ್ನ? ನಿಮ್ಮ ಬಗ್ಗೆ, ನೀವು ನಡ್ಕೊಂಡ ರೀತಿಯ ಬಗ್ಗೆ, ನೀವು ಮಾಡಿದ ಮೋಸದ ಬಗ್ಗೆ ಸುಚೇಂದ್ರಂಗೆ ಹೇಳ್ತೀನಿ. ತಂದೆ ಅಂತ ನಿಮ್ಮನ್ನ ನಂಬಿದ ನನಗೆ ನೀವು ತಂದೆ ಅಲ್ಲ ಅಂತ ತೋರಿಸ್ಕೊಟ್ರಿ. ಮಗ ಇಲ್ಲದೆ ಜೀವನನೇ ಇಲ್ಲ ಅಂತ ನಂಬಿರೋ ನಿಮಗೆ ಮಗ ಇಲ್ಲದ ಹಾಗೆ ಮಾಡ್ತೀನಿ. ಪುತ್ರ ಶೋಕಂ ನಿರಂತರ. ಮಗಂತರ ಅಂತ ಹೇಳಿ ನನ್ನನ್ನು ಕೊಲ್ಲೋವರೆಗೂ ಬಂದಿದ್ರಲ್ರಿ. ನನ್ನನ್ನು ಕೊಂದಿದ್ರೆ ನಿಮ್ಗೆ ಏನ್ ಸಿಕ್ತಿತ್ತು ಹೇಳಿ? ಸಿಕ್ಕಿದ್ದು ಎಷ್ಟು ದಿನ ದಕ್ತಿತ್ತು ಹೇಳಿ? ಸಂಬಂಧಗಳು ಯಾವತ್ತಿಗೂ ಶಾಶ್ವತ. ಪದವಿ, ಅಧಿಕಾರ, ವಸ್ತುಗಳಲ್ಲ. ಆತನ ಆತ್ಮಕ್ಕೆ ಮಾತು ಕೊಟ್ಟಿದ್ದೆ, ಒಪ್ಪಿಸ್ತೀನಿ ಅಂತ. ಆ ಜವಾಬ್ದಾರಿ ಮನಸ್ಸಿನಲ್ಲಿ ಕ್ರೌರ್ಯ ತುಂಬಿಡ್ತು ಅಷ್ಟೇ. ಇನ್ಯಾವತ್ತು ಇನ್ಯಾರನ್ನು ಮಗ ಅಂತ ನಂಬಿಸಿ ದ್ರೋಹ ಮಾಡಿ ಕೊಲ್ಲೋ ಪ್ರಯತ್ನ ಮಾಡಬೇಡಿ. ನನ್ನೊಟ್ಟಿಗೆ ಇದು ಕೊನೆ ಆಗಲಿ. ನನ್ನ ಅಪ್ಪಾಜಿ ವಿರುದ್ಧ ನೀನು ಹೋದ್ರೆ ನಾನು ನೀನು ಎದ್ರ ಬದ್ರ ನಿಂತ್ಕೋಬೇಕಾಗುತ್ತೆ. ಸ್ನೇಹದ ಸಮಾಧಿ ಆಗುತ್ತೆ ಕಣೋ. ಅದ್ರ ಮೇಲೆ ಕೂರೋ ಸೌಭಾಗ್ಯ ನಮ್ಮಿಬ್ರಲ್ಲಿ ಯಾರಿಗೆ ಅಂತ ಇವತ್ತು ತೀರ್ಮಾನ ಆಗ್ಬಿಡ್ಲಿ. ಎಲ್ಲ ಸರಿ ಹೋಯ್ತಲ್ವೇನೋ, ಇನ್ನು ಯಾಕೋ ಹಳೆ ಕಡ್ತಾ? ಎಲ್ಲ ಎಡವಟ್ಟಾಗಿದ್ರೆ ನೀನ್ ಒಳ್ಳೆಯವನ್ ಕಣೋ, ನಿನ್ಗೇನು ಆಗ್ತಿರ್ಲಿಲ್ಲ. ನಾವೆಲ್ಲ ಅದೇ ನಂಬಿಕೆಯಲ್ಲಿದ್ವಿ ಕಣೋ. ನಿನ್ ಪ್ರಕಾರ ನಿಮ್ಮ ಅಪ್ಪಾಜಿನೂ ಒಳ್ಳೆಯವ್ರೆ. ಆಡ್ಲಿ ಬಿಡು, ಅಪ್ಪಳೆ ತಿಪ್ಪಳೆ ತಿರುಗಿ ಬೀಳ್ಲಿ. ನೀನ್ ನಿಮ್ಮೋರ್ ಪರ ಆದ್ರೆ ನಾನ್ ನಮ್ಮೋರ್ ಪರ. ನಿಮ್ ತಂದೆ ಅವಮಾನದಲ್ಲಿ ನರಳಿ ನರಳಿ ಸಾಯೋ ಹೋಗಿ ಮಾಡ್ತೀನಿ. ಏನ್ ಮಾಡ್ತಿದ್ದೀರಾ? ಹೇಳಿ ಸುಚೇಂದ್ರ, ಹೇಳಿ ಸುಚೇಂದ್ರ. ನೀವ್ ಹೀಗ್ ಮಾಡಿದ್ರು ನಿಮ್ ತಂದೆ ಗೌರವಕ್ಕೆ ಧಕ್ಕೆ ತಂದಂಗಲ್ವಾ? ಅಪ್ಪ ಮಾರ್ತಾಂಡನ್ ಪ್ರಭಾವದ ಕೂಸು ಅಂತ ಗೊತ್ತು. ತಪ್ಪು ಮಾಡ್ತಾರೆ, ಪರಿವರ್ತನೆ ಆಗ್ಲಿ ಅಂತ ಕಣೋ ನನ್ನ ಮನ್ಸಲ್ಲಿ. ಅವ್ರ ಅವಮಾನದಲ್ಲಿ ತಲೆ ತಗ್ಗಿಸ್ಬಾರ್ದು. ನಿನ್ ವಿಚಾರದಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ. ಪ್ರತೀಕಾರ ಬೇಡ ಕಣೋ ಸದಾನಂದ. ಇದು ಒಂದು ಸಹಾಯ ಮಾಡೋ.